ಜಿಲ್ಲಾಡಳಿತ ಮಾಡ್ತಕ್ಕಂಥ ಅನ್ಯಾಯ, ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಗಂಡಸ್ತನ ಇಲ್ಲ. ಅವ್ರ ಮಕ್ಕಳು ಮರಿ ಮೆಡಿಕಲ್ ಸೀಟು ಅವ್ರ ಮನೆ ಸೇವೆ ಮಾಡೋಕ್ಕೆ ಬೇಕಲ್ಲ, ಅವರು ವಿರೋಧಿಸೋ ಶಕ್ತಿ ಅವ್ರಿಗಿಲ್ಲ. ಯಾಕಂದ್ರೆ ನಮ್ಮ ಕೈಲಿ ಏನಿಲ್ಲಲ್ಲ, ನಾವೊಬ್ಬ ಸಾಮಾನ್ಯ ರಾಜಕಾರಣಿ ಅಲ್ಲ. ಅದಕ್ಕೆ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ಅವರು ನಿಜವಾಗಿ ಭಾರತೀಯ ಜನತಾ ಪಕ್ಷದ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರೆ ಭ್ರಷ್ಟ ಜಿಲ್ಲಾಡಳಿತದ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಹೇಳಿ. ಅವ್ರ ಮಕ್ಕಳು, ಅವ್ರ ಮರಿ, ಅವ್ರ ಭವಿಷ್ಯಕ್ಕಾಗಿ ಅವ್ರ ಸೇವೆ ಮಾಡ್ತಕ್ಕಂಥದ್ದು ಬಿಡಕ್ಕೆ ಹೇಳಿ. ಜಿಲ್ಲಾಡಳಿತ ಮಾಡ್ತಕ್ಕಂಥ ಅನ್ಯಾಯ, ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಗಂಡಸ್ತನ ಇಲ್ಲ. ಅವ್ರ ಮಕ್ಕಳು ಮರಿ ಮೆಡಿಕಲ್ ಸೀಟು ಅವ್ರ ಮನೆ ಸೇವೆ ಮಾಡೋಕ್ಕೆ ಬೇಕಲ್ಲ, ಅವರು ವಿರೋಧಿಸೋ ಶಕ್ತಿ ಅವ್ರಿಗಿಲ್ಲ. ಯಾಕಂದ್ರೆ ನಮ್ಮ ಕೈಲಿ ಏನಿಲ್ಲಲ್ಲ, ನಾವೊಬ್ಬ ಸಾಮಾನ್ಯ ರಾಜಕಾರಣಿ ಅಲ್ಲ. ಅದಕ್ಕೆ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ಅವರು ನಿಜವಾಗಿ ಭಾರತೀಯ ಜನತಾ ಪಕ್ಷದ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರೆ ಭ್ರಷ್ಟ ಜಿಲ್ಲಾಡಳಿತದ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಹೇಳಿ. ಅವ್ರ ಮಕ್ಕಳು, ಅವ್ರ ಮರಿ, ಅವ್ರ ಭವಿಷ್ಯಕ್ಕಾಗಿ ಅವ್ರ ಸೇವೆ ಮಾಡ್ತಕ್ಕಂಥದ್ದು ಬಿಡಕ್ಕೆ ಹೇಳಿ.